ನೀವು ಈತನನ್ನು ಏನೀಗ ನೋಡ್ತಾ ಇದ್ದೀರಾ, ಈತನ ಹೆಸರೇ ರವಿ ಅಂತ. ಮೂಲತಃ ಶಿರಾದವರು. ಯಾವಾಗಲೂ ಕೂಡ ಒಟ್ಟಿಗೆ ಸುತ್ತಾಡುವಂಥ ಒಂದು ವ್ಯಕ್ತಿತ್ವ ಕೆಂಪನ ಜೊತೆಗೆ. ಆಗಾಗ ಸಕ್ಕರೆನಾಡು ಕೆಂಪ ಜೊತೆ ವಿಡಿಯೋಸ್ಗಳನ್ನೆಲ್ಲ ಮಾಡ್ತಾಯಿದ್ರು, ಕಾಣಿಸ್ಕೋತಾಯಿದ್ರು. ಮತ್ತು ಏನದು ಮಾಗಡಿ ಇನ್ಸಿಡೆಂಟ್ ಎಲ್ರಿಗೂ ಕೂಡ ಗೊತ್ತಾಗಿರುತ್ತೆ. ಮಾಗಡಿ ಇನ್ಸಿಡೆಂಟ್ ಆದ ದಿವಸ ಏನೆಲ್ಲ ಆಯಿತು, ಮಾಗಡಿಯ ಇನ್ಸಿಡೆಂಟ್ನಿಂದಾಗಿ ಎಷ್ಟು ದೊಡ್ಡ ದೊಡ್ಡ ಬೆಳವಣಿಗೆ ತೆಗೆದುಕೊಳ್ತು, ಅಲ್ಲಿ ಯಾರೆಲ್ಲ ಪಾರ್ಟಿ ಮಾಡಿದ್ರು, ಎಂಜಾಯ್ ಮಾಡಿದ್ರು, ಆ ಪಾರ್ಟಿಗೆ ಕರೆದಿದ್ದು ಯಾರು ಎಲ್ರಿಗೂ ಕೂಡ ಗೊತ್ತಿದೆ. ಮಾಗಡಿಯ ವೆಂಕಟೇಶ್ ಅಂತ ಮೊಬೈಲ್ ಅಂಗಡಿಯ ಓನರ್ ಅವರು, ಅವರದ್ದೇ ಫಾರ್ಮ್ ಹೌಸ್ ಇರುತ್ತೆ ಅಲ್ಲಿಯೇ ಎಲ್ಲ ಪಾರ್ಟಿಯನ್ನು ಸಹ ಮಾಡಿದ್ದು. ಬೆಳಗಿನ ಜಾವ ಈ ಒಂದು ಕಚ್ಚಡ ರವಿ ಕಾರ್ ಎತ್ಕೊಂಡು ಹೋಗ್ತಾನೆ, ಅಲ್ಲಿ ಒಂದು ಬಾಲಕಿ ಸಿಗುವಂಥದ್ದು ಆನಂತರ ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ. ಸದ್ಯಕ್ಕೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಕೇಸ್ ಕೂಡ ದಾಖಲಾಗಿದೆ. ಜೊತೆಗೆ ಇನ್ನಿನ್ನ ಒಬ್ಬರು ಇಬ್ಬರು ಮೇಲೆ ಆಗಿರಬೇಕು ದಾಖಲು. ಮತ್ತು ಅವಾಗ ಏನಾಗುತ್ತೆ, ಕೆಂಪ ಮತ್ತು ಇನ್ನಿತರೆ ಕಬ್ಜಾ ಶರಣ್ ಆಗಿರ್ಬೋದು, ಮಂಡ್ಯ ರವಿ ಆಗಿರ್ಬೋದು, ಮಂಜು ಕೇರ್ಪಡೆ, ಸೊ ಇವರೆಲ್ಲರೂ ಕೂಡ ವೆಂಕಟೇಶ್ವರನ್ನ ನೋಡೋಕೆ ಹೋಗ್ತಾರಂತೆ ಸ್ಟೇಷನ್ ಹತ್ರ. ಆಗ ಜನರು ಕೂಡ ಧರ್ಮದೇಟನ ಕೊಡ್ತಾರೆ. ಆದರೆ ಒಂದು ಮಾತು ಕೂಡ ಆಡಲಿಲ್ಲ. ಆ ಬಾಲಕಿಗೆ ಅನ್ಯಾಯ ಆಗಿದೆ, ಆ ಬಾಲಕಿಯ ಪರವಾಗಿ ನಿಂತ್ಕೊಳ್ಳೇ ಇಲ್ಲ ಯಾರೂ ಕೂಡ. ಪಾರ್ಟಿ ಮಾಡೋಕ್ಕೆ ಮಾತ್ರ ಬೇಕು, ಆದರೆ ಆ ಬಾಲಕಿಯ ಒಂದು ವಾಯ್ಸ್ ರೇಸ್ ಮಾಡೋಕ್ಕೆ ಯಾರೂ ಕೂಡ ಮುಂದೆ ಬರಲಿಲ್ಲ. ತಾವು ಸೇಫ್ ಆದರೆ ಸಾಕು ಅಂತ ಅಲ್ಲಿಂದ ಜಾಗವನ್ನು ಖಾಲಿ ಮಾಡಿಬಿಡ್ತಾರೆ ಸಕ್ಕರೆನಾಡು ಕೆಂಪ ಎಲ್ಲರೂ ಕೂಡ. ಆಪ್ತ ಸ್ನೇಹಿತ ಬೇರೆ, ಸ್ನೇಹಿತನ ನೋಡೋಕ್ಕೆ ಹೋಗಿದ್ರೆ ಏನೋ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಜೈಲುಪೇಲಾಗಿರುವಂಥದ್ದು ಆ ರವಿ ಅಂತ ಒಬ್ಬ ಆ ವ್ಯಕ್ತಿ, ಶಿರಾದವನು. ಕೆಂಪ ಇದ್ರ ಬಗ್ಗೆ ಏನೂ ಕೂಡ ಮಾತನಾಡ್ತಿಲ್ಲ, ವಿಡಿಯೋಗಳನ್ನು ಕೂಡ ಮಾಡ್ತಿಲ್ಲ, ಸುಮ್ಮನಾಗ್ಬಿಟ್ಟಿದ್ದಾರೆ. ಮತ್ತು ಜನಗಳೆಲ್ಲರೂ ಕೂಡ ಕೆಂಪಾಗೇನೆ ಬೈತಾ ಇರೋದು, ಅಂಥವ್ರ ಸಹವಾಸ ಮಾಡಿದ್ಯಾ ನೀನೆಂಥವನು, ನಿನ್ನ ಸ್ನೇಹಿತ ಈ ರೀತಿ ಮಾಡಿದ್ರು ಒಂದು ಮಾತು ಕೂಡ ವಿಡಿಯೋ ಮಾಡಿ ಹೇಳ್ತಾ ಇಲ್ಲ, ಸ್ನೇಹಿತನ ಪರ ನಿಂತ್ಕೊಂಡಿದ್ಯಾ ಏನು ಕತೆ ಅಂತ ಎಲ್ಲರೂ ಕೂಡ ಉಗಿತಾ ಇದ್ದಾರೆ. ಹೌದು, ಒಂದು ವಿಡಿಯೋ ಆದರೂ ಮಾಡ್ಬೋದಾಗಿತ್ತು ಅಲ್ವಾ, ನನ್ನ ಸ್ನೇಹಿತ ಈ ಥರ ತಪ್ಪು ಮಾಡಿದ್ದಾನೆ, ನನ್ನದೇನು ತಪ್ಪಿಲ್ಲ ಅಂತ ಹೇಳ್ಬೋದಾಗಿತ್ತು. ಬಟ್ ಅದು ಕೂಡ ಹೇಳಲಿಲ್ಲ. ಒಂದು ವಿಚಾರನೂ ಕೂಡ ಪಾಪ ಬಾಲಕಿ ಪರವಾಗಿ ನಿಂತ್ಕೊಂಡು ಮಾತಾಡಲಿಲ್ಲ.